ಗಾಯ್ಸ್ ಹೊಸ ಮೈಕ್ ತಗೊಂಡ್ಬಿಟ್ಟಿದ್ದಾರೆ ನಮ್ಮ ಲಾಗರು. ಹೊಸ ಮೈಕ್ ನ ಗಾಯ್ಸ್ ಹಲೋ ಅಂದ್ರ ವ್ಲಾಗ್ ಇನ್ನೂ ಹೇಳಿಲ್ಲ ಮಚ್ಚ ನೀನು ಚೋಟಾ ಭೀಮ್ ಮಚ್ಚ ನೀನು ನಿನ್ಗೇನಾದ್ರು ಹೆಸರು ಇಡ್ಬೇಕಲ್ಲ ಲೇಡಿ ವೈಭವ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ದೇಸಿ ಮಸಾಲ ಹೋಗ್ತೀವಿ, ಅದಕ್ಕೆ ಸ್ವಲ್ಪ ತಿಂತಾರಲ್ಲ, ಅದಕ್ಕೆ ಊಟನೇ ತಂದಿಲ್ಲ. ಏನು ಕ್ಲಾಸ್ ಅಲ್ಲ? ಹಾ, ಯಾಕೆ ತಮ್ಮನೇಲಲ್ಲೇ ಹಾಕಿರ್ತೀನಿ ತಮ್ಮನೇಲಲ್ಲೇ ಹಾಕಿರ್ತೀನಿ ಸರಿ. ಫಸ್ಟ್ ಆಯ್ತು, ನಾನ್ ಸೆಕೆಂಡ್. ಓಯ್ ಓಯ್ ಸಿಆರ್ ನಮ್ ಗ್ಯಾಂಗಲ್ಲ ಸಿಆರ್ ನಮ್ ಗ್ಯಾಂಗಲ್ಲ ಆರ್ಯ ಬಿಡು, ಅವ್ಳು ಲೆಕ್ಕಕ್ಕಿಲ್ಲ ಬಿಡು. ಆರ್ಯ ಲಿಖಿ ಆರ್ಯ ಸರಿ, ಮತ್ತೆ ನೀನೆ. ಏಯ್ ಅದಕ್ಕೆ ಜೋರಾಗಿ ಯಾರು ಹೇಳಕೈತೆ ಕಲಿ ಸ್ವಲ್ಪ ಇಷ್ಟೊಂದು ಜೋರಾಗಿ ಮತ್ತೆ ನಾನೇ ಓಯ್ ಇವನು ಸ್ಟಾಪೇ ಮಾಡಲ್ಲ. ಹಾ. ಮತ್ತೆ ಯಾರು? ಏನೇ ಇದ್ಯಾ? ಗೈಸ್ ನೋಡಿ ಗೈಸ್, ಮೈಕು ಹಿಂಗ್ ಒತ್ತಿದ್ರೆ ನಾಯ್ಸ್ ಕ್ಯಾನ್ಸಲೇಷನ್. ಏನಪ್ಪಾ ಇವರು ಕಂಚಿ ಪಿಂಚೀಸ್ ಎಲ್ಲ ಮಾತಾಡ್ತಾರಲ್ಲ, ಮತ್ತೆ ನಿನ್ನಿಂದ ಮಚ್ಚ ಅಲ್ಲಿ ಅವರು ನೀನಲ್ಲ ಹಿಂದೆಗಡೆ ಮಾತಾಡೋದು ಕೇಳಿಸಲ್ಲ. ಇದನ್ನ ಆಫ್ ಮಾಡಿದ್ರೆ ನೋಡಿ ಗೊತ್ತಾಗ್ತಾ ಇರುತ್ತೆ ನಿಮ್ ಸೌಂಡ್ ಎಷ್ಟು ಬರ್ತಾ ಇರುತ್ತೆ ಅಂತ. ಅವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಳೋದು. ಇವಾಗ ಗೈಸ್ ಕ್ಲಾಸ್ ಮುಗೀತು, ಇವಾಗ ದೇಸಿ ಮಸಾಲ ಹೋಗ್ಬೇಕು ಗೈಸ್. ಏನಕ್ಕೆ ದೇಸಿ ಮಸಾಲ ಹೋಗೋದು ಅಂತ ಅಂದ್ರೆ ರೀಸನ್ ಒಳಗಡೆ ಏನು ಹಾಕಿಲ್ಲ ಗೈಸ್, ಅದನ್ನೇನು ತೋರಿಸ್ಲಿ, ಅದಕ್ಕೆ ಹಾಕೊಂಡಿಲ್ಲ. ಒಂದು ಟೀ ಶರ್ಟ್ ಎಕ್ಸ್ಟ್ರಾ ಬ್ಯಾಗಲ್ಲಿ ಇತ್ತು, ಅದಕ್ಕೆ ಇದನ್ನ ಹಾಕೋ ಬಂದೆ. ಗೈಸ್ ದೇಸಿ ಮಸಾಲಾಗ ಹೋಗ್ತಾ ಇದೀವಿ. ಯಾಕೆ ಅಂತ ಅಂದ್ರೆ 2 ತಿಂಗಳು ಮುಂಚೆ ಒಬ್ರು ಬರ್ತಡೇ ಆಗಿತ್ತು, ಅವ್ರದ್ದು ಪಾರ್ಟಿ ಇವಾಗ ಕೊಡಿಸ್ತಾವ್ರೆ, ಅದಕ್ಕೇನೆ ಹೋಗ್ತಾ ಇದೀವಿ ಇವ್ನ ಪಾರ್ಟಿಗೆ. ಗೈಸ್ ಇದು ಯಾವ್ದೋ ವೆಜ್ ಹೋಟ್ಲು ಹೆಸರುಗಳೆಲ್ಲ ಐತಂತೆ, ಅಲ್ಲಿ ನಾನ್ ವೆಜ್ ಇಲ್ಲ, ಅದೊಂದೇ ಬೇಜಾರು. ಒದ್ದ ಗೈಸ್ ನೋಡಿ ಗೈಸ್ ಹೆಂಗ್ ಒದ್ದ. ಲೋ ಏನೋ ನೀನು ಲೇ ಗೆಡ್ಡೆ ತಿಮ್ಮ, ಕಾಲಿ ಇಟ್ಕೊಂಡಿದ್ದೀನಿ ಬಂದ. ಸರಿ ಬನ್ನಿ ಆಯ್ತು ಹೋಗೋಣ, ಟೈಮ್ ಆಗುತ್ತೆ. ಗೈಸ್ ಮೈಕ್ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಿ ಗೈಸ್, ನೀಟಾಗಿ ವಾಯ್ಸ್ ಕೇಳಿಸ್ತೈತಾ ಅಂತ. ಇಲ್ಲಿ ಆಕ್ಚುಲಿ ಹೆವಿ ಸೌಂಡ್ ಐತೆ, ಫ್ಯಾನ್ ಸೌಂಡ್ ಎಲ್ಲ, ಅದೇನು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ. ನೋಡಿ ಗೈಸ್ ಟಿ ಶರ್ಟ್ ಚೇಂಜ್ ಮಾಡಿಕೊಂಡು ಇವಾಗ ದೇಸಿ ಮಸಾಲಾಗೆ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಚೇಂಜ್ ಮಾಡಿರೋದು, ಇವನು ಚೇಂಜ್ ಮಾಡಿಲ್ಲ ಇವರೆಲ್ಲ, ಯಾಕೆಂದರೆ ನಾನು ಸ್ಪೆಷಲ್. ನೆನ್ನೆ ಹೇಳಿದ್ರು ಕಣೆ, ಇವ್ರು ತಂದಿಲ್ಲ ಮರ್ತೋಗೋರೆ, ನಾನೇನೇ ಮಾಡಲಿ, ನಾನು ಹೇಳಿರಲಿಲ್ಲ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಗೈಸ್. ದೇಸಿ ಮಸಾಲ ಪ್ರೈಸಸ್ ನೋಡಿ ಗೈಸ್, 350 ಮಂಡೇ ಟು ಫ್ರೈಡೇ, ಸ್ಯಾಟರ್ಡೇ ಆ್ಯಂಡ್ ಸಂಡೇ 429. ಇಲ್ಲಿ ಐ ಡಿ ಕಾರ್ಡ್ ತೋರಿಸಿದ್ರೆ ಸ್ಟೂಡೆಂಟ್ ಆಫರ್. ಅಲ್ಲ ಎಷ್ಟು ಸ್ಟೂಡೆಂಟ್ ಆಫರು? 15%. ಅಂದರೆ ಇವಾಗ 350 ಇರೋದು 300 ಆಗುತ್ತೆ ಗೈಸ್, ಇದು ಐ ಡಿ ಕಾರ್ಡ್ ತೋರಿಸಿದ್ರೆ. ಲೆಟ್ಸ್ ಗೋ ಗೈಸ್. ಇಂಟೀರಿಯರ್ ಸಕಲ ಆಯ್ತಲ್ಲ. ಇಂಟೀರಿಯರ್ಸ್ ಅಂದ್ರೇನು? ಹೋಟೆಲಲ್ಲಿ ಆ್ಯಂಬಿಯನ್ಸ್ ಅಂತಾರಲ್ಲ ಗೈಸ್. ನೋಡಿ ನೀಟಾಗಿ ಕೈ ತೊಳ್ಕೊ ಬಂದು ಕುಂತ್ಕೊಳ್ಳೋಣ ಬರ್ರಿ. ಏನಪ್ಪ ಜೋರಾಗಿ ಮಾತಾಡೋ ಅವಶ್ಯಕತೆ ಇಲ್ಲ, ಮೈಕ್ ಇರೋದ್ರಿಂದ ಇಲ್ಲ. ಯಾಕಂದ್ರೆ ಅವಾಗಾದ್ರೆ ಏನು ಗೊತ್ತಾ, ಕೇಳಿಸ್ಕೊಲ್ಲ ಆಯ್ತು. ಅಯ್ಯೋ ಒಂದು ನಿಮಿಷ ಕೇಳಿಸ್ಕೊಳ್ರ, ಮೈಕ್ ಇಲ್ಲ ಐತೆ, ಕೇಳಿಸ್ಕೊಳ್ರಿ ಇಲ್ಲಿ. ಅವಾಗಾದ್ರೆ 1 ನಿಮಿಷ ಕೇಳಿಸ್ಕೊಳ್ರು. ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇಲ್ಲ 1 ನಿಮಿಷ ಕೇಳಿಸ್ಕೊಳ್ರ ಇಲ್ಲಿ. ಮಾಡೋಣ. ಇಲ್ಲ 1 ನಿಮಿಷ ಕೇಳಿಸ್ಕೊಳ್ರ.
ಹೋಗ್ರೋ ಕೇಳಿಸ್ಕೊಳ್ರಿ, ಹೇಳು. ಒಂದು ನಿಮಿಷ ಕೇಳಿಸ್ಕೊಳ್ರಿ. ಹೇಳು, ಹೇಳು. ಮೊದಲಾದ್ರೆ ಏನು ಗೊತ್ತಾ, ಜೋರಾಗಿ ಮಾತಾಡಬೇಕಿತ್ತು, ಯಾಕಂದ್ರೆ ಫೋನಿಗೆ ಕೇಳಿಸ್ತಾ ಇರಲಿಲ್ಲ ಅಂತ. ಇವಾಗ ಮೆತ್ತಗೆ ಮಾತಾಡಿದ್ರು ಕೇಳಿಸುತ್ತೆ, ಯಾಕಂದ್ರೆ ಮೈಕ್ ಇರುತ್ತೆ. ಯಾಕಂದ್ರೆ ಇದು ಬೆಕ್ಕಿದೆ ಅದ್ರ ಮೇಲೆ ಇದು. ಬನ್ನಿ ಆಯ್ತು, ಕೈ ತೊಳ್ಕೊಂಬರೋಣ. ಆಗಲೇ ಪೋಣಿಸ್ತಾ ಇದೆಯಲ್ಲೇ, ಏನೇ ನೀನು ಕುಡಿದ್ಬಿಟ್ಟ? ಬಾ ನೀನು ಬಿಡ. ಗೈಸ್ ನಾವು ತಿನ್ನೋಣ. ಗೈಸ್ ನೋಡಿ ಗೈಸ್, ಇಲ್ಲೇ ಕುಂತವ್ರು, ಇಲ್ಲೇನು ಸರ್ವ್ ಮಾಡಲ್ಲ, ಇಲ್ಲಿ ಬಫೆ ಸಿಸ್ಟಮ್ ಎದ್ನಡ್ರಿರೋ, ಹಾಕೊಂಬರ್ರಿ ಏನು ಬೇಕು. ಗೈಸ್ ನೋಡಿ, ಇನ್ನೂ ಬೇಜಾನ್ ಅನ್ಲಿಮಿಟೆಡ್ ಐತೆ. ಫಸ್ಟ್ ಇದನ್ನ ಬ್ಯಾಟಿಂಗ್ ಮಾಡೋಣ, ಆಮೇಲೆ ಬೇರೆ ತಿನ್ನೋಣ. ಗೈಸ್ ಒಂದು ರೌಂಡ್ ಆಯಿತು ಬ್ಯಾಟಿಂಗು, ಮತ್ತೆ ಹೋಗೋಣ. ಅದು ಸೌಂತೆಕಾಯಿ ಅಲ್ಲ, ಸೌತೆಕಾಯಿ. ಏನೋ ಕುಕುಂಬರ್. ಪಿಜ್ಜಾ ಯಾರಿಗೆ ಬೇಕು? ಕೈ ತರುವ ಫುಲ್ ತರಬೇಡ. ಫುಲ್ ತಗೊಳ್ಳಿ ನಿನಗೆ, ಯಾಕೆ ಬಿಡಂಗ. ಹೌದಾ ಗೈಸ್, ವೇಸ್ಟ್ ಮಾಡಿ ಹಿಡಿದ್ರೆ 300 ರೂಪಾಯಿ ತರಲಿ ಒಂದೊಂದನ್ನೇ ಟ್ರೈ ಮಾಡಿ ಆಮೇಲೆ ತಗೊಳ್ಳೋಣ. ಬಿಕಾಸ್ ಏನಾಗುತ್ತೆ ಬಟ್ ಟೇಸ್ಟ್ ಆಯ್ತು, ನಾಟ್ ಬ್ಯಾಡ್. ಟೇಸ್ಟ್ ಚೆನ್ನಾಗೈತೆ ಅಂತಲೂ ಇಲ್ಲ, ಚೆನ್ನಾಗಿಲ್ಲ ಅಂತಲೂ ಇಲ್ಲ, ಇದೇನೋ ಗೊತ್ತಿಲ್ಲ ಗೈಸ್. ಇದು ಗೈಸ್ ಫೈನಲಿ ಇವಳು ಏನೋ ತಿಂತಾವಳೆ. ಏನೇ ಇದು? ಇದೇನೋ ನೂಡಲ್ಸು ರೈಸು ಏನೋ ತಿಂತಾವಳೆ. ಸದ್ಯ ತಿನ್ನೋಗೆ 300 ರೂಪಾಯಿ ವೇಸ್ಟ್ ಮಾಡಿಬಿಡ್ತಾಳೆ ಗೈಸ್. ಇದು ಒಂದು 3rd ರೌಂಡ್ ಏನೋ. ಪಿಜ್ಜಾ ನೋಡಿ ಹೆಂಗಿದೆ ಗೈಸ್. ರೋಟಿ ಬಂತು. ಅದು ಒಂದೇ ಹಲೋ, ಏನು ಗೊತ್ತಾ, ಅವರು ಆಗಲೇ ಪಿಜ್ಜಾ ಮಾಡಾದ್ಮೇಲೆ ಭಯ ಪಿಜ್ಜಾ ಹೋಗಿ ಅಂತಂತಂದ್ರ, ಅದಕ್ಕೆ ಇವಳು ಆರ್ಯ ಏನಂದು ಗೊತ್ತಾ, ನನಗೆ ವಾಸ್ತಿಕನ ಹೋಯ್ಯ ಅಂತ ಕೇಳಿಸ್ತು ಅಂತ. ರೋಟಿ ರೋಟಿ ತಿನ್ನು ಎಮ್ ಎಚ್ ನಿನಗೆ ಇದೊಂದು ತಿನ್ನೋ ನೀನು ಚೆನ್ನಾಗಿ. ಏನು RCB ಜರ್ಸಿನಾ ನಾಳೆಗಾ? ಗೈಸ್ ನಾಳೆಯಿಂದ ನಾನು ಕರೆಕ್ಟಾಗಿ ರೆಗ್ಯುಲರ್ ಆಗಿ ಡಯಟ್ ಮಾಡ್ತೀನಿ ಪ್ಲೀಸ್. ಇವಾಗ ಚೆನ್ನಾಗಿ ತಿನ್ನಬೇಕು. ಈ ಜೋಕ್ ಅಲ್ಲ ಕಣೆ ಪೂರ್ವಿ. ಇದು ನಾನು ಅಪ್ಲೋಡ್ ಮಾಡೋದಕ್ಕೆ 3 ದಿನ ಟೈಮ್ ಬೇಕು. ಸೊ ನಾಳೆ 3 ದಿನ ಆದ್ಮೇಲೆ ಬರೋದು, ಅದು ವರ್ಕ್ ಆಗಲ್ಲ ಅಂತ ನನಗೆ ಗೊತ್ತು. ವಿನಯ್ ಏನೋ ನನಗೆ ನನ್ನ ಹತ್ರ ಒಂದು ಚಾಲೆಂಜ್ ತಗೊಂಡಿದ್ದಾನೆ. ನನ್ನ ಬರ್ಡೇ November 17th. ಆ ಚಾಲೆಂಜ್ ನಾನು ತಗೊಂಡಿಲ್ಲ, ನೀನೇ ಕೊಟ್ಟಿದ್ಯಾ. ಸರಿ ಆಯ್ತು, ಎಕ್ಸೆಪ್ಟ್ ಮಾಡಿದ್ದೀನಿ. November 17th ಓಕೆನಾ? 17th ಒಳಗೆ 6 packs ಬರ್ತಾನಂತೆ. ಅಲ್ಲಿ 1 ಪ್ಯಾಕ್ ಬರಲ್ಲ ಅಂತ ನಂಗೆ ಗೊತ್ತು. ವೆಯ್ಟ್ ಮಾಡ್ತಾ ಇರಿ ಗೈಸ್, ಇನ್ನೂ ಬೇಜಾನ್ ಟೈಮ್ ಐತೆ. November 16th ನೋಡಿ ಎಷ್ಟು ಹೆಂಗಾಗಿರುತ್ತೆ. November 17th ಇದನ್ನ ಚಾಲೆಂಜ್ ಆಗಿ ತಗೊಂಡು ಮಾಡು. ಯಾವ ಕನ್ನಡನ ಇದು? ಗೈಸ್ ಇನ್ನೊಂದು 6 months ಐತೆ, ಮಾಡೋಣ ಫುಲ್ ಡಯಟ್ ಮಾಡೋಣ ನೀಟಾಗಿ. ನಾಳೆಯಿಂದ ಇವ್ರು ಎಲ್ಲಿ ಕರೆದು ತಿನ್ನಕ್ಕೆ ಹೋಗಲ್ಲ ಗೈಸ್. ಹೇಳೆ ಅವಳಿಗೆ ಮೈಕಿಕ್ಕೋ. ಅರ್ಥ ಆಯ್ತು ಅನ್ಸುತ್ತೆ. ಬಾಯಿಗಿಡೋ ನಾನು ನಿನ್ನೆ ಹಿಂಗೆ ಆಡಿದ್ರೆ ಮೈಗಿಡೋ. ಹೇಳೆ ಅರ್ಯ. ಇಲ್ಲ ಅರ್ಯ, ಒಳ್ಳೆ ಮೀಮ್ ಮಾಡಾಕ್ತೀನಿ. ಹೆಲೋ ಚೆಕ್ ಹೆಲೋ ಹೇಳೆ ಗುರುಜಿ ಅಂತ. ಗುರುಜಿ ಅಲ್ಲಿ ಬಿದ್ರೆ ನಾನು ಏನು ಮಾಡಲಿ? ಅಲ್ಲಿ ನೋಡಿ ಗುರುಜಿ. ಮಚ್ಚ ನೀನು ಹೇಳ ಚಾಚಾ. ಹೇಳ ಮೆಚ್ಲೇ, ಓವರಾಗಿ ಆಡ್ಬೇಡ. ಇವನು ಓವರ್ ಸೋಕಿ ಶಿಷ್ಯಂದು ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ. ಅವ್ಳು ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋ ಫೋನ್ ಬಿದ್ದೋಗುತ್ತೆ. ಅವ್ರ ಮಗ ಕಾಣಿಸೋಕ್ಕೆ 1x 0.5x ಅಲ್ಲಿ ಆಟ ಆಡು. ಅದೇನೋ ವಾಸ್ತಿಗುಣ ಏನಂಗಂದ್ರೆ ವಾಸ್ತಿಗುಣ ಹೊಯ್ಯ ಅಂದ್ರೆ ಹಲೋ, ಅದು ಒಂದು ಮೀಮ್ ಬಂದಿತ್ತು, ಅದ್ರಲ್ಲಿ ಹೊಸ್ತಿಗನ ಹೊಯ್ಯ ಮೀನಿಂಗ್ ಗೊತ್ತಿಲ್ಲ ನನಗೆ. ಅವ್ನು ಹೇಳ್ತಾನೆ ಕಣೋ ಚೆನ್ನಾಗಿ, ಚಾಚಾ ಅಂತ. ಹಂಗೆ ಚಾಚಾ
ಚಾಚಾ ಚಚ್ಚಾ ಇಲ್ಲ ಚೆನ್ನಾಗಿ ಬಂದಿಲ್ಲ ಇದು ಇಲ್ಲ ಕ್ಯಾನ್ಸಲ್ ಅದೆಲ್ಲ ಹಿಂಗೆ ಮಾತಾಡೋಗಿ ನೋಡೋದು ಬರಲ್ಲ ಅದು. ಎಮ್ ಎಚ್ ಚೆನ್ನಾಗಿ ಹೇಳ್ತಾನೆ. ಎಮ್ ಎಚ್ ಹೇಳಿದ್ರೆ ನಾನು ಹೇಳ್ತೀನಿ. ಊಟ ಮಾಡ್ಬೇಕಂದ್ರೆ ತಾತ ಹೇಳ್ತಾ ಇಲ್ವಾ ಚಾಚಾ ವಸ್ತಿಗೆ ಹುಯ್ಯ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಎಲ್ಲಾರು ಒಂದೊಂದ್ಸತಿ ಹೇಳ್ರಿ, ಚೆನ್ನಾಗಿರುತ್ತೆ. ಎಲ್ಲಾರು ಒಂದೊಂದ್ಸತಿ ಹೇಳ್ರಿ. ಯಾವ್ದು ನಾತ್ರನೇ ಮೈಕ್ ಐತೆ? ಇಲ್ಲ ಐತೋ ಚಾಚಾ ವಸ್ತಿಗಳು ಹೀಯು ಚಾಚಾ ಹೇಳಿ ಹೇಳು, ಚೆನ್ನಾಗೈತೆ. ಗೊತ್ತಿಲ್ಲ ನಂಗೆ. ಚಾಚಾ ಫಸ್ಟ್ ಸೃಷ್ಟಿ ಪೂರ್ವಿ ಚಾಚಾ ವಸ್ತುಕನು ಪೂರ್ವಿ ಹೇಳೆ. ಸದ್ಯ ಬೀಳಿಲ್ವಲ್ಲ. ಚಾಚಾ ವಸ್ತುಕನು ಚಾಚಾ ವಾಸ್ತುಗನ ಹೋಯ ಚಚ್ಚಾ ವಸ್ತಿಗನ ಹೊಯ್ಯೆ. ಸೃಷ್ಟಿಕಲ್ಲಿ ಇಳಿಸೋ ಮಜಾ ಇರುತ್ತೆ ಮಚ್ಚಿ. ಇವಾಗ ನಾನು ಹೇಳ್ತೀನಿ ಗೈಸ್. ಚಾಚಾ ವಸ್ತುಕನ ಹುಯ್ಯ. ನಾನು ಬರೀ ಗುರುಜಿ ಅಲ್ಲ, ನಾನು ಗುರುಜಿ ಗುರುಜಿ ಅಲ್ಲಿ ಹೋಗ್ಬಿಡಿ, ಅಲ್ಲಿ ನಾನು ಬಿದ್ದರೆ ಏನು ಮಾಡಲಿ, ಅಲ್ಲಿ ನೋಡಿ ಗುರುಜಿ. ಗೈಸ್ ಇವರೆಲ್ಲ ಸಖತ್ತಾಗಿ ನಗ್ತಾ ಇದ್ರು. ಇವಳೊಬ್ಳು ಮಾತ್ರ ಡಿಪ್ರೆಷನ್ ಅಲ್ಲಿ ಅವಳೆ. ಯಾಕೆ ಅಂದರೆ ನೆಕ್ಸ್ಟ್ ವೀಕ್ ಅವಳದು ಎಲೆಕ್ಷನ್ ಇದೆ. ಅವಳಿಗೆ ಏನಾಗುತ್ತೋ ಇಲ್ವೋ ಅಂತ ಟೆನ್ಷನ್. ಇವಳು ಎಲೆಕ್ಷನ್ ಅಲ್ಲಿ ಅವಳೆ, ಆದರೆ ಅವಳು ಅಷ್ಟೊಂದೇನು ಕೇರ್ ಮಾಡಲ್ಲ. ಆಸೆ ಬಿಟ್ಬಿಟ್ರವಳೆ. ಇವನಿಗೆ ಐಸ್ ಕ್ರೀಮ್ನ ಖಾಲಿ ಮಾಡೋ ಚಿಂತೆ, ಇವಳಿಗೆ ಕಾಲೇಜಿಗೆ ಬಂದು ನಾವು ನಗಲ್ವಲ್ಲ ಅನ್ನೋ ಚಿಂತೆ, ಇವನಿಗೆ ಲಿಂಗಾಯತ್ ಹುಡುಗಿನ ಕನ್ವಿನ್ಸ್ ಮಾಡೋ ಚಿಂತೆ, ಅವನಿಗೆ ಹೊಸ ಗಾಡಿ ತಗೊಂಡವನೇ ಆ ಖುಷಿ ಅವನಿಗೆ, ಅವಳಿಗೆ ಮಾಸ್ಕ್ ನಾನು ಯಾವಾಗ ಬಿಡ್ತೀನಿ ಅನ್ನೋ ಚಿಂತೆ. ನನ್ನ ಚಿಂತೆ ಏನೂ ಇಲ್ಲ ಫ್ರೆಂಡ್ಸ್, ನಾನು ಆರಾಮಾಗಿದ್ದೀನಿ. ಗೈಸ್ ಇದು ಯಾರು ಇಲ್ಲ ಅಂತ ತುಂಬ ಅಡ್ವಾಂಟೇಜ್ ತಗೊಂಡು ನಮ್ಮದೇ ಜಾಗ ಮಾಡ್ಕೊಂಡು ಆಟ ಆಡ್ಕೊಂಡು ಕಿತ್ಲಾಡ್ಕೊಂಡು ಏನೇನೋ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ವಿನಯ್ ಅವರಿಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ವ್ಲಾಗ್ ಕಂಟೆಂಟ್ ಸಿಗ್ತೈತೆ, ನಾನು ಕೆಲಸ ಮಾಡೋಂಗಿಲ್ಲ ಅಂತ. ಏನು ವಿನಯ್ ಕರೆಕ್ಟಾ? ಖುಷಿ ಆಗ್ತಿದೆ ಗೈಸ್. ಯಾಕೆ ಅಂತ ಅಂದರೆ ಗೊತ್ತಿಲ್ಲ. ಎಲ್ಲರೂ ಅವನಿಂದ ಕಂಟೆಂಟ್ ಹೆಂಗೆ ಮಾಡೋದಂತ ಕಲಿತವ್ರೆ. ನೆಕ್ಸ್ಟ್ ಅವನಿಗೆ ಕೆಲಸ ಕಮ್ಮಿ ಆಯ್ತದೆ ಅಂತ ಖುಷಿ ಅವನಿಗೆ. ಜಸ್ಟ್ ಎಡಿಟಿಂಗ್ ವರ್ಕ್ ಅಂತ ಆದರೆ ಖುಷಿ. ಅವ್ರ ಅಕೌಂಟಲ್ಲಿ ಬಿಟ್ಟು ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ರೆ ಖುಷಿ. ಕಂಟೆಂಟ್ ಕಲ್ತ್ಬಿಟ್ಟು ಅವ್ರ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ರೆ ಬೇಜಾರು. ಇವ್ರೊಬ್ರು ಕಲಿತಾ ಇದ್ದಾರೆ ಇವಾಗ. ಮಾಡು. ಇವನಾದ್ರೂ ಪಾರ್ಟಿ ಕೊಡಿಸ್ದ ಇವನು ಯೋಗ್ಯತೆಗೆ. ಸರಿ ಇವಳಾದ್ರೂ ಕೊಡಿಸಿದ್ಲು, ಇವನು ಅವನೆಲ್ಲ. ಗೈಸ್ ದೇಸಿ ಮಸಾಲ ಇದು ಹೋಟ್ಲದು ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಆಗ್ತೀನಿ ನೋಡಿ. ಸಕ್ಕದಾಗಿದೆ ಅಲ್ಲಿ ಒಳಗಡೆ ಇದಕ್ಕಿಂತ ಇಲ್ಲಿ ಔಟ್ ಸೈಡ್ ಸಕ್ಕದಾಗೈತೆ. ಬಟ್ ಇಲ್ಲಿ ಗಾಡಿ ಸ್ವಲ್ಪ ಸೌಂಡು ಅದು ಬಿಟ್ಟು ಅಲ್ಲಿಗಿಂತ
ಥರ ತಣ್ಣಕ್ಕೈತೆ ಬಟ್ ಗಾಡಿ ಸೌಂಡ್ ಅಷ್ಟೇ ಸ್ವಲ್ಪ. ಬಾಯ್ಲಿ ಹಾಂ ಹೇಳು. ಈ ವೆದರಿಗೆ ಹಾಂ ಒಳ್ಳೆ ಹಾಡು ಯಾವ್ದಾಗಿರುತ್ತೆ? ಯಾವುದು? ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿ ತಂಪಲ್ಲಿ ಒಲವೇ ನೀಯಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ನದೆಯೊಳಗೆ ನೀ ಹಾಡ್ ಮಾಡ್ಬೇಡ ನೀನು. ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ನೀವು ನೋಡಿ ಗೈಸ್ ಏನು ಸಖತ್ತಾಗೈತೆ. ಬನ್ನಿ ಗೈಸ್ ಅವ್ರನ್ನೂ ಕರಿಯೋಣ ಇಲ್ಲಿಗೆ. ಅವ್ರನ್ನೂ ಕರಿ ಇಲ್ಲ ಸಖತ್ತಾಗೈತೆ. ಒಂದು 5 ನಿಮಿಷ ಕುಂತ್ಕೊಂಡು ಹೋಗೋಣ ಇಲ್ಲಿ. ಚೆನ್ನಾಗೈತೆ ಗೈಸ್ ಇವತ್ತು Guys, ನನ್ನ outfit ನೋಡಿ guys. ಅವರ ಔಟ್ಫಿಟ್ ಚೆಕ್. ಔಟ್ಫಿಟ್ ತೋರಿಸಿರಲಿಲ್ಲ. ನಾವೆಲ್ಲರೂ ಯೂನಿಫಾರ್ಮ್ ಅಲ್ಲಿ ಇದ್ದೀವಿ. ಬರ್ಡೇ ನಂದು, ಪಾರ್ಟಿ ನಂದು, ಬಟ್ ಇವ್ರು ಮಾತ್ರ ಗೈಸ್ ನಾನು ಯೂಟ್ಯೂಬರ್ ಅಲ್ವಾ ಗೈಸ್, ಇವ್ರಿಗಿಂತ ಏನಾದರೂ ಡಿಫ್ರೆಂಟ್ ಆಗಿರ್ಬೇಕಲ್ಲ. ಏನಿಲ್ಲ ಗೈಸ್, ಟೀ ಶರ್ಟು ಮನೇಲಿ ಉಡ್ಕೋನೆ, ಯಾವುದೋ ಮೂಲೆಯಲ್ಲಿ ಎಸ್ತೋನೆ ಸಿಕ್ಕಿಲ್ಲ, ಅದಕ್ಕೆ ಟೀ ಶರ್ಟ್ ಹಾಕೊಳಕ್ಕಾಗದೆ ಕಾಲೇಜ್ದು ಸ್ವೆಟರ್ ಹಾಕೊಂಡು ಬಂದೋನೆ. ಇಲ್ಲಿ ಬಂದು ಇದನ್ನ ಚೇಂಜ್ ಮಾಡ್ಕೊಂಡು ಸರಿ guys, ಬಂಡವಾಳನ ಇದೆಲ್ಲ cut ಮಾಡ್ತೀನಿ. 4K ಅಲ್ಲಿ ಮಾತಾಡಿದ್ವಿ. 4K ಅಲ್ಲಿ ನಮ್ಮ ಬಂದ ಕ್ಯಾಪ್ಚರ್ ಮಾಡ್ತಾನೆ. ಗಜನಿ ತರ ಬಾಚ್ಕೊಂಡು ಹೋಗ್ತಾನೆ ಗಜನಿ. ವಾವ್ 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 ಗೈಸ್, ಇವಾಗ ದೇಸಿ ಮಸಾಲೆನ ತಿಂದಿದೆ. ಕೊರಿಯನ್ ಕ್ಲಾತ್ಸಿಗೆ ಬಂದಿದ್ದೀವಿ. ಕೊರಿಯನ್ ಕ್ಲಾತ್ಸಲ್ಲಿ ಏನು ಬಟ್ಟೆ ತಗೊಳ್ಳೋಣ ಗೊತ್ತಿಲ್ಲ. ಅವ್ರು ತಗೊತಾರೆ ನೋಡಿ, ನೋಡ್ತವ್ರಾಗಲೇ. ಇವಳು ಶೂ ಚೇಂಜ್ ಮಾಡೋದೇ ಒಂದು ದೊಡ್ಡ ಅಪರೂಪ. ID ಕಾರ್ಡ್ ತೆಗೆ ಮಂಕೆ. ಗೈಸ್ ಹುಡುಗರಿಗೂ ಐತೆ ಬಟ್ಟೆ ಇಲ್ಲಿ. ನಾನು ಹುಡುಗಿರಿಗೆ ಮಾತ್ರ ಅಂದ್ಕೊಂಡಿದ್ದೆ. ಟುನ್ 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 ಟುನ್. ಏನೇ ಹುಡುಕ್ತಿದ್ದೆ ಎಲ್ಲೋದೆ ಅಂತ. ನನಗೇನು ಕೊಡಿಸ್ಬೇಡಪ್ಪ, ಇದು ಗರ್ಲ್ಸ್ ಸೆಕ್ಷನ್ನು. ಚಿನ್ನ ನೀನೇ ಬೇಕಾದ್ರೆ ತಗೋಬೇಕು. ನಮ್ಮ ಅಜ್ಜಿ ತಾತ ಕಚ್ಕೆ ऊपर गई. ಗೈಸ್ ಹಿಂಗೆ ಕೊಂಕೊಂಗಿ ಥರ ಮಾತಾಡ್ತಾಳೆ ಗೈಸ್ ಇವಳು. ಏನಿದೆ ಗೊತ್ತೇಳಿ? ಅಜ್ಜಿ ತಾತಗೂ ಕಚ್ಕೆ ऊपर गई. ಸರಿ ಗೈಸ್, ಇವ್ರು ಕೋತಿ ಥರ ಆಡ್ತಾ ಇದ್ದಕ್ಕೆ ಸ್ಟಾಫ್ಸ್ ಎಲ್ಲ ಬಂದು ನಮ್ಮನ್ನೇ ನೋಡ್ತಾವ್ರೆ. ಅಯ್ಯೋ ಓಡೋಗೋಣ ಬನ್ನಿ. ಇಲ್ಲಿದೆ ಫಸ್ಟು. ಇಲ್ಲಿ ನೋಡಿ ನಮ್ಮ ಪೂರ್ವಿ ಹೌಸ್ಕಂತವಳೆ. ಎಲ್ಲ ಬಂದು ನಮ್ಮನ್ನೇ ನೋಡ್ತಾವ್ರೆ. ನಡಿಯ ಪೂರ್ವಿ ನಾವು ಹೋಗೋಣ. ನಡಿ ಈಚೆ ನಡಿ ಫಸ್ಟು. ಮನೆಗೆ ಹೋಗೋಣ ಈಚೆ. ಗೈಸ್ ಇಷ್ಟೆಲ್ಲ ಸುತ್ತಾಡಿ ಅಲ್ಲಿ ಕಿರ್ಚಾಡಿ ಫೈಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಇದೊಂದು ಏನೇ ಅದು ಬ್ಲೇಸರ್ ತೊಗೊಂಡು ಹೋಗ್ತಾ ಇದ್ದೀವಿ. ಅವ್ರು ಎಷ್ಟು ಬೈಕೊಂಡಿರ್ತಾರೋ ಅದಕ್ಕೆ ನಾನು ಮೊದಲೇ ಈಚೆ ಬಂದ್ಬಿಟ್ಟೆ. ಬನ್ನಿ ಹೋಗೋಣ. ನಾವು ಕಿರ್ಚಾಡ್ತಾ ಇದ್ದಿದ್ದ ರೀತಿಗೆ ಅಲ್ಲಿದ್ದವ್ರು ಒಳಗಡೆ ಕೂತಿದ್ದವ್ರು ಎಂಪ್ಲಾಯೀಸ್ ಎಲ್ಲ ಈಚೆ ಬಂದು ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ರು. ಗೈಸ್ ಅಲ್ಲಿ ತಿಂದಿದ್ದು ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು. ಮನೆಗೆ ಹೋಗ್ತಾ ಇದ್ವಿ. ಮಳೆ ಬರ್ತೈತೆ. ಫಸ್ಟು ಮನೆಗೆ ಹೋಗಿ ಸೇರ್ಕೊಳ್ಳೋಣ. ಬನ್ನಿ ಹೋಗೋಣ. ಗೈಸ್ ಅಲ್ಲಿಂದ ಈ ಜರ್ಸಿ ತಗೊಳಕ್ ಬಂದಿದ್ವಿ. RCB ಜರ್ಸಿ ಹಾಕೋಬೇಕು. ಅದಕ್ಕೆ ಆಗತ್ತೆ ನನಗೆ. ಆಗಲ್ಲ ಎಲ್ಲ ಇದು ಎಮ್ಮು ಅದು ಎಲ್ಲೂ ಎರಡು ಒಂದೇ ಇದ್ದಂಗೆ ಐತೆ. ಇವಳು ಐಶ್ವರ್ಯ ರೈ ಅಂತೆ, ಲೋ ಕ್ವಾಲಿಟಿ ಇದೀವು ಬೇಡವಂತೆ. ವಿರಾಟ್ ಕೊಹ್ಲಿ ಸೈನಡ್ ಜರ್ಸಿ ಬೇಕಾ ಕೇಳು. ಸರಿ ನಿನ್ನ ರನ್ನಿಂಗ್ ಸ್ಟೈಲ್ ತೋರಿಸು ಮತ್ತೆ. ಇವಳು ಕೊಟ್ರೆ ಹಿಂಗೆ ಓಡ್ತಾಳೆ. ಗೈಸ್ ಇದು ಅಲ್ಲಿ ಜರ್ಸಿ ಚೆನ್ನಾಗಿರ್ಲಿಲ್ಲ ಅಂತ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಇನ್ನೊಂದು ಅಂಗಡಿಗೆ ಬಂದಿದ್ದೀವಿ. ಅವಾಗ ನೋಡೋಣ ಬೇರೆ ಅಂಗಡಿಲಿ. ಕಮ್ ಟು ಅವರ್ ಲಾಗ್. ಹಾಯ್ ಹಲೋ ಗೈಸ್ ಆ ಅಂಗಡಿಗೆ ಹೋಗಿ ಕೊಡ್ತೀಯಾ ಕೊಡಲ್ವಾ 250 ರೂಪಾಯಿಗೆ ಅಂತ ಅಂದ್ಬಿಟ್ಟು ಕೊಡಲ್ಲ. ನನಗೆ ನಡ್ರ ಅಂತ ಬಂದವ್ರು ಇವರು. ಯಪ್ಪ ಹೆಂಗ್ ಮಾತಾಡ್ತಾರೆ ಗೊತ್ತಾ ಅಂಗಡಿಯವ್ರ ಹತ್ರ. ಈ ಅಂಗಡಿಲಿ ಮೋಸ್ಟ್ಲಿ ಜರ್ಸಿ ಸಿಗಲ್ಲ ಅನ್ಸುತ್ತೆ. ಐತೆ. ಅಲ್ಲಿಂದ ಕರ್ಕೊಂಡ್ ಬಂದಿರೋದು. ನಾವು ಎಲ್ಲಿಂದ ಬಂದಿದ್ದೀವಿ ಗೊತ್ತಾ? ನೆಲಮಂಗಲ ಅಂತ ಬಂದಿದ್ದೀವಿ. 13 kilometers. We came from ನೆಲಮಂಗಲ. ಇವರೇ ഞാൻ വിളിച്ചോണ്ടെന്നതാ ഇവിടേക്ക്. ಫೈನಲ್ ಪ್ರೈಸ್ ನಾವು ಇಲ್ಲ ನಿಜ ಶಾಪ್ ನೇಮ್ ವಿಡಿಯೋ ಮಾಡ್ಕೊಳ್ಳೋ ರೆಕಾರ್ಡ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ಪ್ರಮೋಷನ್ ಅಂಗಡಿ ತೋರ್ಸೋಕೆ ಅಂಗಡಿ
ಕೊಚ್ಚಿ 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 ಲಾಸ್ಟ್ ಆಗು 300 ಅಂತ ಓ ನೋ അതുകൊണ്ട് ലാസ്റ്റ് ആക്കി ಆಡು ಪ್ಲೀಸ್ 280 ಅಣ್ಣ ಪ್ಲೀಸ್ 280 200 സത്യം ഞാൻ ഉള്ള കാര്യം പറയാം അതൊക്കെ ആവാത്തുണ്ട് ഇല്ല పాప పైసా లేదు അവിടുത്തെ വിളിച്ചോണ്ടെന്നറിയ ഞങ്ങൾ എവിടുന്ന ഗോകുൽട്ടെ പള്ളിന്ന് ഇവിടേക്ക് വിളിച്ചോണ്ട് ಬಿಟ್ನಾ അതാ ഇവന് നെൽബംഗ്ല നമുക്ക് ആവൂല അതുകൊണ്ട് പ്ലീസ് ಪ್ಲೀಸ್ ಗಾಯ್ಸ್ ನೆನೆ ಮನೆಗೆ ಬಂದು ವಿಡಿಯೋ ಎಂಡ್ ಮಾಡೋದು ಮರ್ತೋಗಿದೆ ಇವತ್ತು ಅದ್ರ ನೆಕ್ಸ್ಟ್ ಡೇ ಕಾಲೇಜ್ ಬಂದಿದ್ದೀವಿ ನನ್ನ ಫ್ರೆಂಡ್ಸ್ ಎಲ್ಲ ಕ್ಯಾಂಟೀನ್ ಏನೋ ಆರ್ಡರ್ ಮಾಡಕ್ ಹೋಗ್ರೆ ಇಲ್ಲಿ ನೋಡಿ ಹೊಸ ಎಂಟ್ರೆನ್ಸ್ ನಾನು ತೋರಿಸಿದ್ನಲ್ಲ ಬ್ಲಾಗ್ ಎಂಡ್ ಮಾಡೋ ಟೈಮ್ ಎಂಡ್ ಮಾಡ್ತೀನಿ ಮತ್ತೆ ಯಾರು ಹೇಳ್ತೀವಿ ಬ್ಲಾಗ್ಗೆ ಏನಿಲ್ಲ ಅವನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಅವನೇ ಒಂದು ಬೇರೆ ಲೆಕ್ಕಾಚಾರ ಇಲ್ಲಿ ನೋಡಿ ಕಿಶೋರ್ ಎಲ್ಲಾರ್ಗು ಪಾರ್ಟಿ ಕೊಡಿಸ್ತಾವ ಇವತ್ತು ಭಾಸ್ಕರ್ ಸರಿ ಬಾಯ್ ಗೈಸ್ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಸೊ ಮಚ್ ಬಾಯ್ ಬಾಯ್